ವಾಲ್ಮೀಕಿ ಹಗರಣ ಸಿಬಿಐಗೆ ವರ್ಗಾವಣೆ ಹಿನ್ನೆಲೆ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯಿಸಿದರು. ನಾವು ಕಾನೂನು ಹೋರಾಟ ಮಾಡೋದಕ್ಕೆ ಜಯ ಸಿಕ್ಕಿದೆ. ನಾನು ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ ಕಾನೂನು ಹೋರಾಟ ಮಾಡಿದ್ದೇವೆ. ನಮ್ಮ ಹೋರಾಟದ ಫಲವಾಗಿ ಇಂದು ಸಿಬಿಐ ತನಿಖೆಗೆ ಕೋರ್ಟ್ ಆದೇಶ ನೀಡಿದೆ. ವಾಲ್ಮೀಕಿ ಹಣದಲ್ಲಿ ಸಿಎಂ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ವಾಲ್ಮೀಕಿ ಹಗರಣದಿಂದಲೇ ಸರ್ಕಾರ ಪತನವಾಗಲಿದೆ. ಆದೇಶ ಪ್ರತಿ ಸಿಕ್ಕ ಬಳಿಕ ಮುಂದಿನ ಹೋರಾಟ ತೀರ್ಮಾನ ಮಾಡುತ್ತೇವೆ ಅಂತ ಹೇಳಿದರು. ಎಲ್ಲ ಪೊಲೀಸ್ ಇಲಾಖೆ ಕರ್ನಾಟಕದ್ದು ಅವ್ರ ಕಂಟ್ರೋಲ್ನಾಗ ಇರ್ತದೆ. ಅವ್ರು ಹೆಂಗೆ ಬರಿ ಅಂದ್ರೆ ಹಂಗೆ ಬರೀತಾರೆ. ಅಂಥ ಅಧಿಕಾರಿಗಳನ್ನ ತಮಗೆ ಒಳ್ಳೆಯದಾಗುವಂಥ ಅಧಿಕಾರಿಗಳನ್ನ ಕಡೆ ಅದನ್ನು ಮುಚ್ಚಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. CBI ಆದರೆ ಸರಿ ಆಗ್ತದೆ ಅಂತೇಳಿ ನಾನು, ಅರವಿಂದ್ ಲಿಂಬಾವಳಿ ಅವರು, ರಮೇಶ್ ಜಾರಕಿಹೊಳಿ ಅವರು, ಕುಮಾರ್ ಬಂಗಾರಪ್ಪ ಎಲ್ಲರೂ ಕೂಡಿ ಹೈಕೋರ್ಟಿಗೆ ನಾವೆಲ್ಲ ನಿರ್ಣಯ ಮಾಡಿ, ನಮ್ಮದೇನು ಟೀಮ್ ಇದೆ, ಸಿದ್ದೇಶ್ವರ ಇರ್ಬೋದು, ಹರೀಶ್ವರ ಇರ್ಬೋದು, ಎಲ್ಲರೂ ಕೂಡಿ ನಿರ್ಣಯ ಮಾಡಿ CBIಗೆ ಕೊಡಬೇಕಂತೇಳಿ ಹೈಕೋರ್ಟ್ನಲ್ಲಿ ಒಂದು ರಿಟ್ ಫೈಲ್ ಮಾಡಿದ್ದೀವಿ. ನಿನ್ನೆ ನ್ಯಾಯಮೂರ್ತಿ ಶ್ರೀ ನಾಗಪ್ರಸನ್ನ ಸಾಹೇಬರು ಇದನ್ನು CBIಗೆ ಸಂಪೂರ್ಣವಾಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ವರ್ಗಾವಣೆ ಮಾಡಬೇಕಂತ ಆದೇಶ ಮಾಡಿ ಹೈಕೋರ್ಟ್ ಸುಪರ್ದಿಯಲ್ಲಿ ಈ ತನಿಖೆ ಆಗ್ತದೆ. ಇದು ಇಂಟೀರಿಯಮ್ ಒಂದು ಆರ್ಡರು. ಇದನ್ನು ನಿರಂತರವಾಗಿ ಹೈಕೋರ್ಟು ಅದನ್ನು ನಿಗ್ರಹಣೆಯಲ್ಲಿ ಇದು ನಡೀತದೆ. ಯಾರ್ಯಾರು ಭ್ರಷ್ಟರು, ಇದು ಮುಖ್ಯಮಂತ್ರಿ ಹಿಡಿದು ಎಲ್ಲರೂ ಅದಾರೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಆರ್ಥಿಕ ಸಚಿವರು, ಅವರ ಏನು ಫೈನಾನ್ಸ್ ಸೆಕ್ರೆಟ್ರಿ, ಚುನಾವಣೆ ನೀತಿ ಸಂಹಿತೆದಾಗ ಇದಕ್ಕೆ ಹಣ ಬಿಡುಗಡೆ ಮಾಡ್ತಾರೆ 50 ಕೋಟಿ. ಇದು ನಾವು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೆ. ಫಸ್ಟ್ ನನ್ನ A1 ಯಾರಪ್ಪ ಅಂದ್ರೆ ಸಿದ್ದರಾಮಯ್ಯನವರು, A2 ಅವ್ರ ಸೆಕ್ರೆಟ್ರಿ, ಫೈನಾನ್ಸ್ ಸೆಕ್ರೆಟ್ರಿ, ಅಲ್ಲಿಂದ A3 ನಮ್ಮ DK ಶಿವಕುಮಾರ್ ಮತ್ತು ಅದರ ನಿಗಮದ ಅಧ್ಯಕ್ಷರು, ಅದಕ್ಕೆ ಸಂಬಂಧಪಟ್ಟ ಮಂತ್ರಿಗಳು ಮತ್ತು ಅಧಿಕಾರಿಗಳು. ಒಬ್ಬ ಪ್ರಾಮಾಣಿಕ ಅಧಿಕಾರಿ, ಒಬ್ಬ ದಲಿತ ಅಧಿಕಾರಿ, ಅವನಿಗೆ ಒತ್ತಾಯಪೂರ್ವಕವಾಗಿ ಇದನ್ನು ಮಾಡ್ಕೊಂಡಿದ್ದರಿಂದ ಅವನು ಆತ್ಮಹತ್ಯೆ ಮಾಡ್ಕೋಬೇಕಾಯ್ತು.